ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೌಲ್ಯ. ಇವತ್ತು ನಂದು ಬರ್ತಡೇ. ನಮ್ಮ ಅಪ್ಪ ಅಮ್ಮ ಹೆಂಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮಿಸ್ ಮಾಡಬೇಡಿ. ಇವತ್ತು ಸ್ಕೂಲಿಗೆ ಹೋಗ್ತಿದ್ದೀನಿ. ಸ್ಕೂಲಲ್ಲಿ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಮೇಲೆ ನಾವು ಬರ್ತಡೇಲಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಲಾಸ್ಟ್ವರೆಗೂ ನೋಡಿ ಈ ವ್ಲಾಗ್ನ. ಇವತ್ತು ನನ್ನ ಬರ್ತಡೇ ಅಲ್ವಾ, ಅದಕ್ಕೆ ದೇವ್ರ ಪೂಜೆ ಮಾಡಿ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ದೀಪ ಹಚ್ತಿದ್ದೀನಿ. ನೋಡಿ, ನಮ್ಮಮ್ಮ ಮಶ್ರೂಮ್ ಬಿರಿಯಾನಿ ಇದೆ, ನಂಗೆ ಇಷ್ಟ. ಗ್ರೀನ್ ಕಲರ್ ಇದೆ, ರೆಡ್ ಕಲರ್ ಇದೆ. ಇದು ದೊಡ್ಡ. ಇವತ್ತು ನಮ್ಮ ಸ್ಕೂಲಲ್ಲಿ ಕ್ಲಾಸ್ಗೆ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಚಾಕ್ಲೇಟ್ ಕೊಡ್ತೀನಿ. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ಕೂಲಿಂದ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮಪ್ಪ ಹೊರ್ಗಡೆ ಕರೆದ್ರು. ಮಕ್ಕಳ ಕಾರಲ್ಲಿ ಯಾರೋ ಇದ್ದಾರೆ ಅಂತ ನೋಡಿ ಬನ್ನಿ ಅಂದರು. ನಮ್ಮಪ್ಪ ಯಾರಿಗೂ ಹೇಳೇ ಇಲ್ಲ. ನಮ್ಮಪ್ಪ ಹೋಗಿ ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ ನಾನು ಬರ್ತಾರೆ ಸೆಲೆಬ್ರೇಷನ್ ಮಾಡೋಕ್ಕೆ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಸಂಜೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ, ಏನು ಅಂತ ನೋಡೋಣ. ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮಪ್ಪ ಇಲ್ಲೆಲ್ಲೋ ಒಂದು ಕಡೆ ಆರ್ಗನೈಸ್ ಮಾಡಿದ್ದಾರೆ. ನನ್ನ ತಂಗಿ ಆಸೆ ಏನಂದರೆ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡೋಗಿ ಒಳಗಡೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳಿಗೆ ಆಸೆ. ಅದೇ ಥರನೇ ಪ್ಲ್ಯಾನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ ನಮ್ಮಪ್ಪ ಮಾಡಿದ್ದಾರೆ. ಒಳಗಡೆ ಏನಿದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ನಾನೇ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳಗಡೆ ಏನಿದೆ ಅಂತ ನೋಡೋಣ. ನನ್ನ ತಂಗಿ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ತೀನಿ. ಅವಳ ರಿಯಾಕ್ಷನ್ ಹೆಂಗಿದೆ ಅಂತ ಒಂದ್ಸರಿ ನೋಡೋಣ. ಅವಳಿಗೆ ತುಂಬ ಖುಷಿ ಆಯಿತು ಅನಿಸುತ್ತೆ. ಆ ಖುಷಿಯಿಂದ ಏನು ಹೇಳಬೇಕು ಅಂತ ಗೊತ್ತಾಗದೆ ನಮ್ಮಪ್ಪ ವಿಡಿಯೋ ಮಾಡ್ತಾಯಿದ್ರೆ ನಮ್ಮಪ್ಪನ ಖುಷಿಯಿಂದ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ. ನಾವು ಒಳಗಡೆ ಬಂದು ಕಣ್ಣು ಕಟ್ಟಿರೋ ಬಟ್ಟೆ ಎಲ್ಲ ಬಿಚ್ಚಿ ಅವಳ ರಿಯಾಕ್ಷನ್ ನೋಡಿದ್ರಲ್ವ. ಇವಾಗ ನೋಡಿ, ಅವಳು ಫುಲ್ ಖುಷಿಯಾಗ್ಬಿಟ್ಟು ಏನೂ ಮಾತಾಡ್ತಿಲ್ಲ, ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ನಾವು ಅವಳು ಹೆಂಗೆ ಬೇಕೋ ಹಂಗೆ ಆಟ ಆಡಲಿ ಅಂತ ನಾನು, ಅಪ್ಪ, ಅಮ್ಮ, ಅತ್ತೆ ಮಕ್ಕಳೆಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ವಿ. ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ದಾಳೆ. ನಮ್ಮ ಪಾಡಿಗೆ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅವಳು ಆಟ ಆಡೋದನ್ನು. ಅವಳಿಗೆ ಫಾಗು ಮತ್ತು ಈ ಥರ ಸ್ಮೋಕ್ ಎಲ್ಲ ಬರೋದಂದರೆ ತುಂಬ ಇಷ್ಟ. ಈ ಥರನೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಮತ್ತು ಟಿ ವಿಯಲ್ಲೆಲ್ಲ ನೋಡಿ ಅಪ್ಪನ ಕೇಳ್ತಾ ಇದ್ಲು. ಅದಕ್ಕೆ ನಮ್ಮ ಅಪ್ಪ ಇವಳು ಜಾಸ್ತಿ ಕೇಳ್ತಿದ್ಲು, ಆಸೆ ಪಡ್ತಿದ್ಲು ಅಂತ ಈ ಥರನೇ ಅರೇಂಜ್ ಮಾಡಿದ್ದಾರೆ.
ಅವಳು ಕೇಕ್ ಮೇಲೆ ಅವಳು ಫೋಟೋ ಹಾಕ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಆದರೆ ನಮ್ಮ ಅಪ್ಪ ಅವಳಿಗೆ ಸುಳ್ಳು ಹೇಳಿ ಚಿಕ್ಕ ಕೇಕು ಏನೂ ಹಾಕ್ಸಲ್ಲ ಅಂತ ಹೇಳಿದರು. ಅದರಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು. ಅದನ್ನ ನೋಡಿ ತುಂಬ ಖುಷಿಯಾಗಿ ಅವಳಿಗೆ ಅದು ಒಂದು ಸರ್ಪ್ರೈಸ್ ಆಯಿತು. ಅಪ್ಪ ಪ್ರಿಂಟೌಟ್ ಮಾಡಿಸಿಲ್ಲ ಅಂದರೆ ಮತ್ತೆ ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದಿದ್ದಾರೆ. ನಮ್ಮ ಅಪ್ಪ ಬೆಳಗ್ಗೆ ಸರ್ಪ್ರೈಸು ಅಂತ ಅವರೇ. ಇವರು ನಮ್ಮ ಪ್ರತಿಭತೆ ಮಕ್ಕಳು, ಇವರು ನಮ್ಮ ಕಲತ್ತೆ ಮಕ್ಕಳು, ಇವರು ನಮ್ಮ ಅಕ್ಕ. ಎಲ್ಲರೂ ಬಂದಿದ್ದಾರೆ ಕೇಕ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಇವರು ನಮ್ಮ ಗಾನು ಅಕ್ಕ, ಇವರು ನಮ್ಮ ಚರು ಮಾಮ, ಇವರು ನಮ್ಮ ಚೇನಪತಿ ಅಕ್ಕ, ಇವರು ಭೂಮಿ ಅಕ್ಕ, ಇದು ನಮ್ಮ ಅಕ್ಕ ಅಶ್ವಿನಿ ಅಕ್ಕ. ಇವರು ನಮ್ಮ ಸ್ನೇಹ ಅಕ್ಕ. ನಾನು ಪ್ರೀತಿಯಿಂದ ಚೇನಪತಿ ಅಕ್ಕ ಅಂತ ಕರಿತೀನಿ.
ಬಜ್ಜಿ ಅಮ್ಮ ಬಿಚ್ಚೆ ನಾನು ನಾಯಿ ಬರ್ತಾವ ಬರ್ತ್ಡೇ ಸೆಲೆಬ್ರೇಷನ್ ಫಸ್ಟ್ ಪಾರ್ಟ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೆಕೆಂಡ್ ಪಾರ್ಟ್ ಇನ್ನೂ ಪೆಂಡಿಂಗ್ ಉಳ್ಕೊಂಡಿದೆ. ಸೆಕೆಂಡ್ ಪಾರ್ಟಲ್ಲಿ ನಾವೆಲ್ಲ ಹೆಂಗ್ ಡ್ಯಾನ್ಸ್ ಮಾಡಿದ್ದೀವಿ, ಹೆಂಗ್ ಎಂಜಾಯ್ ಮಾಡಿದ್ದೀವಿ ಅಂತ ಎಲ್ಲ ಇದೆ. ಅದೆಲ್ಲಾನು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಏನು ಅನಿಸ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.